ಈ ಸ್ಟೆಪ್ಸ್ ನೋಡೋಷ್ಟ್ರೊಳಗಡೆ ನನ್ನ ಎಕ್ಸೈಟ್ಮೆಂಟ್ ಎಲ್ಲ ಹಾಳಾಗೋಯ್ತು. ಸೊ ಇದು ನೋಡ್ತಿದ್ರೆ ನನಗೆ ನೆನಪಾಗಿದ್ದು ಒಂದೇ ಒಂದು ಡೈಲಾಗು, Where is the temple? Where is the temple? Where is the temple? ಬಿಸಿಲು ಬೇರೆ, ಈ ಫ್ಲಾಟ್ ಸ್ಲಿಪ್ಪರ್ ಹಾಕ್ಕೊಂಡು. ಸೊ ದೇವಸ್ಥಾನ ಬರೋಷ್ಟ್ರೊಳಗಡೆ 11:30 ಆಗಿತ್ತು. ನನಗೆ ಪಕ್ಕಾ ಗೊತ್ತಿತ್ತು 1.5 hour ತಗೊತೀನಿ ಅಂತ. ಸೊ ಬಿಸಿಲು ತುಂಬ ಟ್ಯಾನ್ ಆಗೋಗ್ತೀನೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸೊ ಮೇಲೆ ಹತ್ತಿ ದೇವಸ್ಥಾನ ಒಳಗಡೆ ಹೋದೆ. ಕನ್ಸ್ಟ್ರಕ್ಷನ್ ವರ್ಕ್ ಏನೋ ನಡೀತಾ ಇತ್ತು. ಸೊ ಒಳಗಡೆ ಹೋಗಿ ನಮ್ಮ ಶಿವಪ್ಪನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದೆ. ಫುಲ್ ಸೈಲೆಂಟ್ ಆಗಿತ್ತು, ಯಾರೋ ಮೆಡಿಟೇಷನ್ ಎಲ್ಲ ಮಾಡ್ತಾ ಇದ್ರು. ಸೊ ಶಿವಪ್ಪನ ದರ್ಶನ ಮಾಡಿಕೊಂಡು ಸೊ ಆ ಕಡೆ ಬೆಟ್ಟ ಹತ್ತೋಣ ಅಂತ ಹೋದೆ. ಆದರೆ ಈ ಸ್ಟೆಪ್ಸ್ ನೋಡೋಷ್ಟ್ರೊಳಗಡೆ ನನ್ನ ಎಕ್ಸೈಟ್ಮೆಂಟ್ ಎಲ್ಲ ಹಾಳಾಗೋಯ್ತು. ಸೊ ಇದು ನೋಡ್ತಿದ್ರೆ ನನಗೆ ನೆನಪಾಗಿದ್ದು ಒಂದೇ ಒಂದು ಡೈಲಾಗು, Where is the temple? Where is the temple? Where is the temple? ಬಿಸಿಲು ಬೇರೆ, ಈ ಫ್ಲಾಟ್ ಸ್ಲಿಪ್ಪರ್ ಹಾಕ್ಕೊಂಡು ಮೇಲೆ ಆಗ್ತದೆ. ಹೇಗೋ ಮಾಡಿ ಅರ್ಧ ದಾರಿವರೆಗೂ ಬಂದೆ. ಆವಾಗಲೇ ವ್ಯೂ ನೋಡಬೇಕಿತ್ತು, ಎಷ್ಟು ಮಸ್ತಾಗಿತ್ತು ಅಂದರೆ ಫುಲ್ಲು ತಂಪು ಗಾಳಿ. ಸೊ ಸುತ್ತಮುತ್ತ ಎಲ್ಲ ಗ್ರೀನರಿನೇ, ಏನು ಬಿಲ್ಡಿಂಗ್ಸ್ ಇಲ್ಲ, ಟ್ರಾಫಿಕ್ಕು, ಸೌಂಡ್ ಇಲ್ಲ, ಎಂತ ಇಲ್ಲ. ಚೆನ್ನಾಗಿ ಅನ್ನಿಸ್ತು. ಅಂತೂ ಮುಂದೆ ದೇವಸ್ಥಾನ ಸಿಕ್ತು. ಸೊ ಅಂತೂ ಹತ್ಬಿಟ್ಟು ದೇವಸ್ಥಾನ ಹತ್ರ ಬಂದೇ ಬಿಟ್ಟೆ. ಆದರೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಸ್ವಲ್ಪ ನೀರು ಜ್ಯೂಸ್ ಎಲ್ಲ ಕುಡ್ಕೊಂಡು ಎಲ್ಲ ರೆಡಿ ಮಾಡಿ ಮತ್ತೆ ಎದ್ದು ಸುತ್ತಮುತ್ತ ನೋಡೋಣ ಅಂತ ಹೋದೆ. ಅಷ್ಟು ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಬಂದಿದ್ದಕ್ಕೆ ಕೂಡ ಸಾರ್ಥಕ ಆಯಿತು. ಎಷ್ಟು ರಿಫ್ರೆಶಿಂಗ್ ಆಗಿತ್ತು. ಸುತ್ತಮುತ್ತ ತಣ್ಣಗೆ ಗಾಳಿ, ಆ ಬಿಸಿಲಲ್ಲೂ ಕೂಡ ಏನು ಸೆಕೆ ಅನ್ನಿಸ್ತಿರಲಿಲ್ಲ, ಅಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಸೊ ಅಲ್ಲಿಂದ ಹಿಂದೆ ಏನಿದೆ ಅಂತ ನೋಡೋಕ್ಕಂತ ಹೋದೆ. ಸೊ ಹಿಂದೆ ದೇವಸ್ಥಾನ ಹಿಂದೆ ಸ್ವಲ್ಪ ಮುಂದೆ ಹೋದರೆ ಬರೀ ಕಲ್ಲಿಂದ ಮನೆಗಳು ಕಟ್ಟಿದ್ರು. ನನಗೆ ಈ ಥರದ್ದೆಲ್ಲ ನೋಡಿದ್ರೇ ಫುಲ್ ಖುಷಿ, ಒಳ್ಳೆ ಚಿಕ್ಕ ಮಕ್ಕಳ ಥರ ಆಗ್ಬಿಡ್ತೀನಿ. ಸೊ ಎಲ್ಲಂದರೆ ಅಲ್ಲಿ ಮನೆ ಕಟ್ತಿದ್ರು. ಈ ಥರ ಏನೋ ಒಂದು ನಂಬಿಕೆ ಇದೆ, ಮನೆ ಕಟ್ಟಿದ್ರೆ ನಾವು ರಿಯಲ್ ಆಗಿ ಮನೆ ಕಟ್ಕೊಳ್ತೀವಿ ಅಂತ. ಸೊ ಈ ಥರ ಕಲ್ಲುಗಳನ್ನ ಹುಡುಕಿದೆ ನಾನು. ಬೇರೆಯವ್ರ ಮನೆ ಕಟ್ಟಿರೋದನ್ನು ಬೀಳಿಸ್ದಿರ ಬೇರೆ ಕಲ್ಲುಗಳನ್ನ ಹುಡುಕಿ ಕಟ್ಟೋಣ ಅಂತ ನೋಡಿದೆ. ಸೊ ಈ ಥರ ಹುಡುಕ್ತಿರ್ಬೇಕಾದ್ರೆ ಅಲ್ಲಿ ಹಿಂದೆ ಇನ್ನೊಂದು ವ್ಯೂ ಪಾಯಿಂಟ್ ಸಿಕ್ತು. ಅದಂತೂ ಮಸ್ತಾಗಿತ್ತು. ಸೊ ಫುಲ್ ಗ್ರೀನರಿ, ಕೆಳಗಡೆ ಎಲ್ಲ ಮರಗಳು, ನವಿಲು ಕೂಗೋದು ಬೇರೆ ಚೆನ್ನಾಗಿ ಕೇಳಿಸ್ತಿತ್ತು. ಬಟ್ ನಾನು ವಿಡಿಯೋ ಮಾಡಬೇಕಾದ್ರೆ ಸ್ಟಾಪ್ ಮಾಡಿಬಿಡ್ತಿತ್ತು. ಸೊ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸಖತ್ತಾಗಿತ್ತು. ಸೊ ಕಲ್ಲುಗಳನ್ನೆಲ್ಲ ಎಲ್ಲೋ ಒಂದು ಅಲ್ಲಿ ಇಲ್ಲಿ 2-3 ಕಲ್ಲು ಸಿಕ್ತು. ಸೊ ಅದನ್ನು ಎತ್ಕೊಂಡು ಬಂದು ಒಂದು ಫ್ಲ್ಯಾಟ್ ಸರ್ಫೇಸಲ್ಲಿ ಮನೆ ಕಟ್ಟೋಣ ಅಂತ ಹೋದೆ. ಸೊ ಯಾರ್ದು ಬೀಳಿಸ್ಲಿಲ್ಲ, ನನಗೆ ಸಿಕ್ಕಿದೊಂದು 3-4 ಕಲ್ಲಿಂದನೇ ಟ್ರೈ ಮಾಡಿದೆ. ಸೊ ಅಲ್ಲಿ ಹೋಗಿ ಒಂದು ಫ್ಲ್ಯಾಟ್ ಸರ್ಫೇಸ್ನ ಹುಡುಕಿ ಟ್ರೈ ಮಾಡಿದೆ. ಸೊ ಚಿಕ್ಕದಾಗೆ ಕಟ್ಟಿದೆ, ದೊಡ್ಡದಾಗೇನು ಕಟ್ಟಲಿಲ್ಲ. ಎಷ್ಟು ಕಲ್ಲು ಸಿಕ್ಕಿತ್ತು ಅಷ್ಟೇ ಚಿಕ್ಕದಾಗಿ ಕಟ್ಟಿದೆ. ಬೇರೆಯವ್ರ ಮನೆ ಕಟ್ಟಿರೋದನ್ನು ಕೂಡ ಯಾವತ್ತೂ ಬೀಳ್ಸಕ್ಕೆ ಹೋಗ್ಬೇಡಿ ನೀವು ಕೂಡ. ಸೊ ಚೆನ್ನಾಗಿತ್ತು. ಅದಾದಮೇಲೆ ಒಂದು ಆ ಬಂಡೆಕಲ್ಲು ನೆರಳಲ್ಲಿ ಕುತ್ಕೊಂಡು ಬೆಳಗ್ಗೆ ಮಾಡಿರೋ ನೂಡಲ್ಸ್ನ ತಿಂದೆ. ಸೊ ನೆಕ್ಸ್ಟ್ ನಾನು ಬುಕ್ಸ್ ತಂದಿದ್ನಲ್ಲ, ಅದು ಬಂದುಬಿಟ್ಟು 2 ವೀಕ್ಸಿಂದ ಹಬ್ಬ ಅಂತೇಳಿ ನಾನು ಓದಲಿಕ್ಕೆ ಆಗಲಿಲ್ಲ. ಸೊ ಅದನ್ನು ಒಂದು 1/2 hour ಓದ್ಕೊಂಡು ಪೀಸ್ಫುಲ್ಲಾಗಿ, ಏನು ಸೌಂಡ್ ಇಲ್ದಿರ ನೇಚರ್ ಮಧ್ಯದಲ್ಲಿ ಬುಕ್ಸ್ ಓದೋಕ್ಕೆ ಮಜಾನೇ ಬೇರೆ. ಸೊ ಅಲ್ಲೇ ಒಂದು 45 minutes ಟೈಮ್ ಸ್ಪೆಂಡ್ ಮಾಡಿದೆ ಬುಕ್ ಓದ್ತಾ, ಫೋಟೋಶೂಟ್ ಮಾಡಿಕೊಂಡು. ಮತ್ತೆ ರಿಟರ್ನ್ ಹೋದೆ. ಅದೇ ಸ್ಟೆಪ್ಸಿಂದನೇ ಕೆಳಗಡೆ ಇಳ್ಕೊಂಡೋದೆ. ಕೆಳಗಡೆ ಹೋಗೋಷ್ಟ್ರೊಳಗಡೆ ಫುಲ್ಲು ತಂಪಾಗಿತ್ತು, ತಣ್ಣಗಿತ್ತು, ಬಿಸಿಲೆಲ್ಲ ಹೊರಟೋಗಿತ್ತು. ಆಮೇಲೆ ಕೆಳಗಡೆ ನಾನು ಬರಬೇಕಾದ್ರೆ ಅಬ್ಸರ್ವೇ ಮಾಡಿರಲಿಲ್ಲ, ಕೆಳಗಡೆ ಫುಲ್ಲು ಮಾವಿನ ತೋಟನೇ ಇತ್ತು. ಈ ಕಡೆ ಅಲ್ಲಿ ಸ್ಟೆಪ್ಸ್ ಹತ್ರ ಗುಂಡು ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ಎಲ್ಲ ಇತ್ತು. ಫುಲ್ ಹಾಗೆ ನೋಡ್ತಿದ್ರೆ ತಿನ್ನಬೇಕು ಅನಿಸ್ತಿತ್ತು, ಕಿತ್ಕೋಬೇಕು ಅನಿಸ್ತಿತ್ತು. ಬಟ್ ಕೆಳಗಡೆ ಬೇಳೆ ಹಾಕ್ಬಿಟ್ಟಿದ್ರು. ಬರೀ ಇಂಥದೆಯಾ?
ಸ್ವಲ್ಪ ಮುಂದೆ ಹೋದೆ, ದೇವಸ್ಥಾನ ಮುಂದೆನೇ ಇನ್ನು ದೊಡ್ಡ ತೋಟ ಇತ್ತು, ಗುಂಡು ಮಾವಿನಕಾಯಿ ಇತ್ತು, ಕೆಳಗನೆ ಇತ್ತು, ಕಿತ್ಕೋಬೋದಿತ್ತು. ಬಟ್ ಯಾಕೋ ತುಂಬ ಭಯ ಆಯಿತು, ಆ ಕಡೆ ಈ ಕಡೆ ಎಲ್ಲ ಜನ ಇದ್ದರು, ಅವ್ರು ಹಿಡಿದು ಕಟ್ಟಾಕ್ಬಿಡ್ತಾರೆ ಅಂದ್ಬಿಟ್ಟು ಭಯ ಆಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಸೊ ಕೆಳಗಡೆ ಬರೋಷ್ಟರೊಳಗಡೆ 1:10 ಆಗಿತ್ತು ಮಧ್ಯಾಹ್ನ. ನಾನು ಐರಾವತನ ಸೇಫಾಗಿ ನೆರಳು ಕಡೆ ನಿಲ್ಲಿಸಿದ್ದೆ. ಸೊ ದೇವಸ್ಥಾನ ಎಲ್ಲ ಮುಗೀತು, ಆದ್ರೂ ಮಾವಿನಕಾಯಿ ಸಿಕ್ಕಲಿಲ್ಲ, ವೆರಿ ಟೆಂಪ್ಟಿಂಗ್ ಆಗಿತ್ತು. ಆಮೇಲೆ ಮೊಬೈಲಲ್ಲಿ ಚಾರ್ಜಿಂಗ್ ಇಲ್ಲ ಅಂದ್ಬಿಟ್ಟು ಚಾರ್ಜಿಂಗ್ ಹಾಕ್ಕೊಂಡು ಮತ್ತೆ ಬಂದಿದ್ದ ರೋಡಲ್ಲೇ ರಿಟರ್ನ್ ಹೋದೆ. ಸೊ ನಮಗಂತೂ ಇದೇ ರೀತಿ ವೀಕ್ಲಿ ಒನ್ಸ್ ಇಲ್ಲಾಂದರೆ ಮಂತ್ಲಿ ಟ್ವೈಸು ಈ ರೀತಿ ಹೊರಗಡೆ ಹೋಗ್ತಿದ್ರೆ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ. ಸೊ ಎಲ್ಲಿ ನಿಲ್ಲಿಸ್ದಿರ ಹೋದೆ, 2:30ಗೆಲ್ಲ ಮನೆಗೆ ಹೋದೆ. ಥ್ಯಾಂಕ್ ಯು.